ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ತುಮಕೂರಿಗೆ ಬಂದಿದ್ದೀನಿ. ತುಮಕೂರಿನ APMC ಅಂಗಳಕ್ಕೆ ಬಂದಿದ್ದೀನಿ. ಪ್ರತಿ ಸೋಮವಾರ ಮತ್ತು ಪ್ರತಿ ಗುರುವಾರ ಇಲ್ಲಿ ಹುಣಸೆ ಹಣ್ಣಿನ ಮಾರ್ಕೆಟ್ ನಡೆಯುತ್ತೆ. ತುಂಬ ಹಳೆಯ ಮಾರ್ಕೆಟು, ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ಹುಣಸೆ ಹಣ್ಣಿನ ಮಾರುಕಟ್ಟೆ. ಇಲ್ಲಿಗೆ ಅನೇಕ ಕಡೆಯಿಂದ ಜನ ಬರ್ತಾರೆ. ತುಮಕೂರು ಜಿಲ್ಲೆಯ ರೈತರು, ಬೇರೆ ಬೇರೆ ಭಾಗದ ರೈತರು ಮತ್ತು ಅನೇಕ ಕಡೆಯಿಂದ ಜನ ಇಲ್ಲಿಗೆ ಬರ್ತಾರೆ. ಅವರು ಬೆಳೆಸಿರುವ ಹುಣಸೆ ಹಣ್ಣು ತೊಗೊಂಬರ್ತಾರೆ, ಮಾರಾಟ ಮಾಡ್ತಾರೆ, ಟೆಂಡರಲ್ಲಿ ಭಾಗ ಆಗ್ತಾರೆ. ಟೆಂಡರ್ ಆಗುತ್ತೆ ಇದಕ್ಕೆ. ಆ ಟೆಂಡರು ಯಾವ್ಯಾವ ರೇಟಿಗೆ ಅಂಥೇಳಿ ಅವರು ಹೇಳ್ತಾರೆ. ಅದ್ರ ಮೇಲೆ ರೇಟ್ ನಿರ್ಧಾರ ಆಗುತ್ತೆ. ಕ್ವಿಂಟಾಲಿಗೆ ಟೆಂಡರ್ ಆಗುತ್ತೆ. ಅದನ್ನು KG ಕನ್ವರ್ಟ್ ಮಾಡ್ಕೋಬೋದು. ಬನ್ನಿ ಸಂತೆ ಒಳಗೆ ಹೋಗೋಣ. ಇವತ್ತು ಯಾರು ಬಂದಿದ್ದಾರೆ, ಯಾವ ಕಡೆಯಿಂದ ಬಂದವ್ರೆ ಅವ್ರಿಗೆಲ್ಲರೂ ಮಾತಾಡ್ಸೋಣ. ಸರ್, ನಿಮ್ಮ ಹೆಸರು? ಹಾಂ, ಸ್ವಲ್ಪ ಆಫ್ ಮಾಡಿ. ಏನು ತೊಗೊಂಬಂದ್ರಿ ಸರ್? ಇದಾ? ಯಾವುದು ಇದಾ? ಇದು ನಿಮ್ಮವನ? ಏನು ತಾವೇ ಬೆಳೆದಿದ್ದ ಇಲ್ಲ ತೊಗೊಂಬಂದಿದ್ದ? ತೊಗೊಂಬಂದಿದ್ದ. ಅಂದರೆ ಮರ ಮಾಡ್ಕೊಂಬಿಡ್ತೀರಾ? ಆಮೇಲೆ ಇದಕ್ಕೆಲ್ಲ ಏನು ಬೆಲೆ ಕಟ್ತಾರೆ ಸರ್? ಟೆಂಡರ್ ಆಗಬೇಕಾ? ಟೆಂಡರ್ ಆಗಬೇಕು. ಅದು ಕ್ವಿಂಟಾಲಿಗ? ಕ್ವಿಂಟಾಲಿಗೆ ಇಷ್ಟು ಅಂದರೆ KGಗೆ ಇಷ್ಟು ಅಂತ. ಅದಕ್ಕೇನಂತಾರೆ ಸರ್? ಅದು ಚಪ್ಪಟೆ ಅಂತಾನೆ ಏನಂತಕ್ಕೆ ಅದಕ್ಕೆ? ಹೌದಾ? ಚೆನ್ನಾಗಿರುತ್ತೆ ಅದು. ಅದು ಕ್ವಾಲಿಟಿ ಫೈನ್ ಕ್ವಾಲಿಟಿನ? ಫೈನ್ ಕ್ವಾಲಿಟಿನದು. ಸರ್, ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀರಾ? ನಾವು ಏನೊಂದು 20-25 ವರ್ಷ ಆಗಿದೆಯಾ? ಹೆಂಗೆ ಪರವಾಗಿಲ್ಲ ಈ ವರ್ಷದ ವ್ಯಾಪಾರ? ಲಾಸ್ಟ್ ಯಾವಾಗ? ಲಾಸ್ಟ್ ಯಾವಾಗ? ಜೂನ್ ಜುಲೈ ಅಲ್ಲಿಯೂ ನಡೆಯುತ್ತೆ. ಪರವಾಗಿಲ್ಲ. ಯಜಮಾನ್ರೆ, ನಿಮ್ಮ ಹೆಸರು? ಯಾವ ಊರು? ಕಳೆಬೆಳೆ, ಸಿರಾ ತಾಲೂಕು. ಏನು ತೊಗೊಂಬಂದಿದ್ದೀರಾ? ಆಮೇಲೆ ಏನು ತೊಗೊಂಬಂದಿದ್ದೀರಾ? ಹುಣಸೆ ಹಣ್ಣಾ? ಇನ್ನು ರೇಟ್ ಫಿಕ್ಸ್ ಆಗಿಲ್ಲ. ಅಂದರೆ ಟೆಂಡಕ್ಕೆ ಹೋಗ್ತಾರೆ. ಏನು ಮರಗಳಿದ್ದಾವ? ತೊಗೊಂಬರ್ತೀರಾ ನೀವು? ವ್ಯಾಪಾರ ಮಾಡ್ತೀರಾ? ಮರಗಳಿಲ್ಲ, ತೇಣಿ ಮಾಡ್ಕೊತೀರಾ? ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತೀರಾ? ಹಾಂ, ಬರೀ 3 ವರ್ಷ. 3 ವರ್ಷ. ಟೆಂಡರ್ ಆದಮೇಲೆ ಟೆಂಡರ್ ರೇಟ್ ಆಗುತ್ತೆ. ರೇಟಿಗೆ 1 ಕ್ವಿಂಟಲಿಗ? 1 ಕ್ವಿಂಟಲ್. ಸರ್, ತಮ್ಮ ಹೆಸರು? ತಾಲೂಕು? ಸಿರಾ. ಸರ್, ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಸರ್? ಹಾಂ, 5-6 ವರ್ಷ. 5 ವರ್ಷ. ಪರವಾಗಿಲ್ಲ. ಈ ವಾರದ ಸೀಸನ್ ಪರವಾಗಿಲ್ಲ? ಈ ವರ್ಷದ ಸೀಸನ್ ಪರವಾಗಿಲ್ವಾ? ಹೇಗೆ? ಪರವಾಗಿಲ್ಲ. ಹಾಂ, ಅದೇ ಮಾರ್ಕೆಟ್ ರೇಟ್ ಯಾವಾಗ ಬೇಕಾದ್ರೂ ಕಮ್ಮಿ ಆಯಿತು ಅಲ್ವಾ? ಆಗಬಹುದು ಅಂತ ನಂಬಿಕೆ ಅಲ್ವಾ? ಇರಲಿ. ಆಮೇಲೆ ಟೆಂಡರ್ ಆಗುತ್ತಾ? ಟೆಂಡರ್ ಆದಮೇಲೆ 1 ಕ್ವಿಂಟಾಲಿಗೆ ಇಷ್ಟು ಅಂತನಾ? ಟೆಂಡರ್ ಆದ್ಮೇಲೆ ಅವರು ರೇಟ್ ಬರೀತಾರೆ. ಅಚ್ಚಾ. ಏನು ರೇಟ್ ಬರ್ತಿರ್ತಾರ ಆ ರೇಟು ತೂಕ ಎಷ್ಟು ಕ್ವಿಂಟಲ್ ಆಗುತ್ತೆ ಅಷ್ಟು ಕ್ವಿಂಟಲಿಗೆ ಪಟ್ಟಿ ಮಾಡ್ತಾರೆ. ಅದೇ 1 ಕ್ವಿಂಟಾಲಿಗೆ ಇಷ್ಟು ಅಂತ. ದಣ್ಣಿನ ಮೇಲೆ ಡಿಪೆಂಡ್. ಅದೇ. ಆಮೇಲೆ ಆ ಕ್ವಿಂಟಾಲ್ನ KG ಕನ್ವರ್ಟ್ ಮಾಡ್ಕೋಬೋದಲ್ವಾ? ಸರಿ ಇರ್ಬೇಕಾರಲ್ವಾ? ಇನ್ನು ಟೆಂಡರ್ ಆಗಿಲ್ಲ ಇನ್ನೂ? ಇಲ್ಲ, ಇನ್ನು ಈಗ ನಂಬರ್ ಇರ್ತದೆ. ಈಗ 12 ಗಂಟೆಗೆ ಟೆಂಡರ್. 2:30ಗೆ ಟೆಂಡರ್. ಹೌದಾ? ಯಾವ್ಯಾವ ಕಡೆಯಿಂದ ಬರ್ತಾರೆ? ಬರ್ತಾರೆ. ಟೆಂಡರ್ ಅಲ್ಲಿ ಭಾಗವಹಿಸಕ್ಕೆ ಯಾವ ಕಡೆಯಿಂದ ಬರ್ತಾರೆ? ತಮಿಳ್ನಾಡು, ಆಂಧ್ರ ಎಲ್ಲ ಬರ್ತಾರ? ಇದನ್ನ ಹುಣಸೆ ಹಣ್ಣು ಹುಳಿ ಮಾಡ್ತಾರ? ಹಿಂಗೆ ತಗೊಂಡೋಗಿ ಅಲ್ವಾ? ಬೇರೆ ಕಡೆ ಜಾಸ್ತಿ ತಗೊಂಡೋಗ್ತಾರೆ. ತುಮಕೂರು ಜಿಲ್ಲೆ ಒಂದು ಸ್ವಲ್ಪ ಉಪಯೋಗ ಕಡಿಮೆ ಅಲ್ವಾ? ಕೇರಳದಲ್ಲಿ ಜಾಸ್ತಿ ಇದೆ. ಕೇರಳ ಆ ಕಡೆ ಎಲ್ಲ ಜಾಸ್ತಿ ಅಲ್ಲಿ ಹುಣಸೆ ಹುಳಿ ಮಾಡ್ತಾರಂತೆ. ಅಲ್ಲಿ ನಾವು ಸ್ವಾಮಿ ವ್ಯಾಪಾರ ಮಾಡೋದು, ಕುಟ್ಟೋದು, ತರೋದಿಲ್ಲ, ಹಾಕೋದು. ಅದೇ ಕರೆಕ್ಟ್. ಮಾಡ್ಕೋಬಹುದು. ಕರೆಕ್ಟ್. ಅಲ್ಲ, ಹೇಳಿದ್ದು ನಾವು ಹೇಳಿದ್ದು. ಈಗ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಥರ ಇರುತ್ತೆ. ಈಗ ತುಮಕೂರು ಜಿಲ್ಲೆಯಲ್ಲಿ ರಾಗಿ ಮುದ್ದೆ ಇರುತ್ತೆ, ಚಿತ್ರದುರ್ಗದಲ್ಲಿ ಜೋಳ ಇರುತ್ತೆ ಅಲ್ವಾ? ಹಿಂಗೆ ಅವೆಲ್ಲ ಅಲ್ವಾ? ಆಯಾ ಮಣ್ಣಿನ ಹವಾಗುಣ. ನೇಟಿವ್ ಅಲ್ಲ, ನಮ್ದು ಯೂಟ್ಯೂಬರು ವಿಡಿಯೋ ಮಾಡಲಿಲ್ಲ ಇದನ್ನ.
ಸಿರಾದ್ ಮಾಡಿದ ಸರ್ ತುಮಕೂರ್ದೇ ಮಾಡಿಲ್ವಲ್ಲ ಅಂದರು. ಅದಕ್ಕೆ ಈಗ ಬಂದೆ. ಸಿರಾಗ್ ಬರ್ತೀನಿ ಈ ವಾರ. ಸಿರಾಗ್ ಬರ್ತೀರಾ? ಮಂಗಳವಾರ ಹಾಂ ಬರ್ತೀನಿ. ಸಿರಾಕು ಹೋಗ್ತೀವಿ. ಬರ್ತೀರಾ? ನಾನು ಬರ್ತೀನಿ, ಬನ್ನಿ. ನಮ್ದ ತುಮಕೂರು ಕಲಾ ಮಾಧ್ಯಮ. ತುಮಕೂರು ಕಲಾ ಮಾಧ್ಯಮ. ಇದನ್ನು ಗೋಟು ಅಂತಾರ ಇದಕ್ಕೆ? ಫ್ಲವರ್ ಹಾಂ, ಫ್ಲವರ್ ಮಟನಾ? ಅಮ್ಮರ ಯಾವ ಊರು ನಿಮ್ಮದು? ಸಿರಾನಾ? ಸಿರಾ ತಾಲೂಕು. ಹುಣ್ಸೆಹಣ್ಣು ತೊಗೊಂಬಂದ್ರ? ಯಾವುದು ಇದಾ? ಇದೆ. ಮರಗಳು ನಿಮ್ಮದೇ ಇದ್ವಾ? ಮರ ನಿಮ್ಮದೇ ಇತ್ತಾ? ತಿಂಡಿ ಮಾಡಲಿಲ್ವಾ? ತಿಂಡಿ ಆಯ್ತಾ? ಮಾಡಿ, ತಿಂಡಿ ಮಾಡಿ. ಒಳ್ಳೆ ಹೋಟ್ಲುಗಳಿದಾವೆ ಇಲ್ಲಿ. ಸ್ನೇಹಿತರೆ, ಇನ್ನೂ ಟೆಂಡರ್ ಆಗಿಲ್ಲ. ಟೆಂಡರ್ ಮಧ್ಯಾಹ್ನ. ಟೆಂಡರ್ ಆದಮೇಲೆ ಗೊತ್ತಾಗುತ್ತೆ. ಹೋದ ವಾರ ಯಾರು ಭಾಗವಹಿಸ್ತಾರೋ ಕೇಳ್ಬೋದು, ಹೋದ ವಾರ ಯಾವ್ದು ಟೆಂಡರ್ ಆಯಿತು ಅಂತ. ಹುಣಸೆ ಹಣ್ಣಿನ ಮಾರ್ಕೆಟು ತುಮಕೂರು 2 ದಿನ ನಡೆಯುತ್ತೆ, ಸೋಮವಾರ ಮತ್ತು ಗುರುವಾರ. ಜಾಸ್ತಿ ರೈತರು ಬರ್ತಲ್ಲಿಗೆ. BRE ಬರೀತಾರೆ, CVN ಬರೀತಾರೆ, RCT ಬರೀತಾರೆ, RJA ಬರೀತಾರೆ, DHK ಬರೀತಾರೆ, NTC ಬರೀತಾರೆ. ಸುಮಾರು ಜನ ಅವರೇ ವ್ಯಾಪಾರಸ್ಥರು, ಖರೀದಾರರು ಯಾರು ಹೆಚ್ಚಿಗೆ ಬರೀತಾರೋ ಅವ್ರಿಗೆ ಹೋಗುತ್ತೆ. ಆ ದಾಸ್ತಾನು ಅವ್ರಿಗೆ ಹೋಗುತ್ತೆ. ಹೋದ ವಾರ ಎಷ್ಟಾಗಿತ್ತು ಸರ್? ಹೋದ ವಾರ 13,000ದಿಂದ 18,000 ಆಗಿತ್ತು. ಇದು 22,000 ಆಗಿತ್ತು. ಇದಾ? ಇದು ಶಾಂಪಲ್ಲು 22,000 ಆಗಿತ್ತು. ಇದು ಯಾಕೆ ಅಂತಂದ್ರೆ ಸ್ವಲ್ಪ
ಖಂಡವಾಗಿ ದಪ್ಪವಾಗಿದೆ, ಅದರಿಂದ 22,000 ಇದೆ. ಅಂದ್ರೆ ಈ ಮಳೆ ಬಂದ ಮೇಲೆ ಸ್ವಲ್ಪ ಕಲರ್ ಫೇಡ್ ಆಗೋಯ್ತು. ಅಚ್ಚಾ ಅಚ್ಚಾ ಇಲ್ದಿದ್ರೆ ಇವೆಲ್ಲ 30,000 ಮೊದಲು 30,000 ರೇಂಜಲ್ಲಿ ಹೋಗವು. ಅಲ್ವಾ? ಮಳೆ ಬಂದ ಮೇಲೆ ಕಲರ್ ಡಿಸ್ಕಲರ್ ಆಗ್ತದೆ. ಅದೇ. ಈಗ ಏನಿದ್ರು ವೈಟ್ಗೆ ಅಲ್ವಾ, ಎಲ್ಲ ಕಡೆನೂ ವೈಟ್ಗೆ ವ್ಯಾಲ್ಯೂ. ಹೌದು. ಈಗ 30,000 ರೂಪಾಯಿ ಅಂದ್ರೆ 300 ರೂಪಾಯಿ ಕ್ವಿಂಟಲ್, 300 ರೂಪಾಯಿ ಕೆಜಿ. ಈಗ ಏನ್ ಚೆನ್ನಾಗಿದ್ರೆ ಬೇಕಾರೆ ಅಡಿಗೆ ಮಾಡಿಕ್ತೀವಿ ಅಂತಾರೆ, ಹಂಗಾಗೋಗ್ಬಿಟ್ಟಿದೆ. ಯಾಕಂದ್ರೆ ನಾನು ಪೇಪರ್ ಅಲ್ಲಿ ಓದಿದ್ದೆ 40,000 ಆಗಿತ್ತು. ಆಗುತ್ತೆ ಒಂದ್ ತಿಂಗಳು ಈಗಲೂ ಇದೆ. ಅವು ಸುಮಾರು ಅಂತಂದ್ರೆ ನಮ್ಮ ಯಾರ್ಡ್ನಾಗೆಲ್ಲ ಸೇರಿದ್ರು 1 ಕ್ವಿಂಟಲ್ 2 ಕ್ವಿಂಟಲ್ ಬರ್ಬೋದು. ಅದೇ ಲಾಸ್ಟ್ ಟೈಮ್ ಅದೆಷ್ಟು 44 ಕೆಜಿನೋ 54 ಕೆಜಿಗೆ ಆಗಿತ್ತು ಅಂತ ಹೌದು, ಅದು ಚೆನ್ನಾಗಿರ್ತದೆ ಬಿಡ್ರಿ. ಈ ಶರ್ಟ್ ಕಲರ್ ವೈಟ್ ಕಲರ್ ಇರುತ್ತೆ, ಚೆನ್ನಾಗಿರ್ತದೆ. ನೋಡ್ರಿ, ಇದು ಬೋಟ್ಲೆಸ್, ಇದೆಲ್ಲ 11,000. ಇದು ಇದ್ರಾಗೆ ಬೋಟ್ ಇಲ್ಲ, ಫ್ಲವರ್ ಚೆನ್ನಾಗೈತೆ. ಇದು ಹಂಗೆ ಆಗ್ತದೆ. ಇದು 10,000. ಇದಕ್ಕೂ ಟೆಂಡರ್ ಕೂಗ್ತಾರಾ? ಇದಕ್ಕೂ ಟೆಂಡರ್ ಕೂಗ್ತಾರೆ, ನಾವು ಕೈದಾಡನೆ ಕೊಟ್ಬಿಡ್ತೀವಿ. ಸರಿ. ಈ ಎಲ್ಲ ಟೆಂಡರ್ ಇದು ಮಾಡಿ ನೋಡಿ, ಅದು 8,000 ತೂಕ ಮಾಡ್ತಾವ್ರೆ. ಅದು 8,000 ರೂಪಾಯಿ, ಅದು 8,000 ರೂಪಾಯಿ, ಇದು 10,000 ರೂಪಾಯಿ ಆಗುತ್ತೆ. ಇದು ಬೋಟ್ಲೆಸ್ ಅಲ್ವಾ? ಫ್ಲವರ್ ಜಾಸ್ತಿ ಎಲ್ಗೂ ಹೋಗುತ್ತೆ ಸರ್? ಕೇರಳಕ್ಕೆ ಹೋಗುತ್ತಾ, ಆಂಧ್ರಕ್ಕೆ ಹೋಗುತ್ತಾ? ಆಂಧ್ರ ತಮಿಳ್ನಾಡಿಗೆ ಜಾಸ್ತಿ ಅಲ್ವಾ? ಕೇರಳಕ್ಕೂ ಹೋಗುತ್ತೆ. ಕೇರಳಕ್ಕೆ ಆ ತರ ಇದು ಹೋಗ್ತದೆ. ಕೇರಳಕ್ಕೆ ಕಟ್ಕಾಯಿ ತರ ಹೋಗ್ತದೆ. ಅದೆಲ್ಲ ಯಾಕಂದ್ರೆ ಕೇರಳದಲ್ಲಿ ಏನಪ್ಪಾ ಅಂದ್ರೆ ಹುಣಸೆ ಹುಳಿ ಜಾಸ್ತಿ ಮಾಡ್ತಾರೆ. ಅಲ್ವಾ? ಹುಣಸೆ ಹುಳಿ ಜಾಸ್ತಿ ಮಾಡ್ತಾರೆ. ಅದು ರಾಶಿ ಲೇಟ್ ಆಗಿ ಹೋಗ್ತದೆ. ಏನು ಬೇಡ, ಬೇಗ ಕಳ್ಸಿಲ್ಲ, ಅದೇನು ಬೇಡ, ಹಂಗೆ. ಈಗ ನಮ್ಮ ತುಮಕೂರಲ್ಲಿ ಹುಣಸೆ ಹಣ್ಣನ್ನ ಸ್ವಲ್ಪ ಕಡಿಮೆ ಯೂಸ್ ಮಾಡೋರು, ಹೊರಗಡೆ ಜಾಸ್ತಿ ಯೂಸ್ ಮಾಡ್ತಾರೆ. ಆ ಟೇಬಲ್ ಮೇಲೆ ಹೆಂಗ್ ಪರವಾಗಿಲ್ಲ ಈ ವರ್ಷ? ಹ್ಞೂ ಸರ್, ಇನ್ನೊಂದು ಈ ಲೇಬರ್ ಜಾಸ್ತಿ ಸರ್, ಏನು ಮಾಡಕ್ಕಾಗಲ್ಲ. ಈಗ ಎಲ್ಲಾ ಕಡೆನೂ ಎಲ್ಲಾ ಕ್ಷೇತ್ರದಲ್ಲೂ ಅದು ಕಾರ್ಮಿಕರ ಸಮಸ್ಯೆ ಇದ್ದೇ ಇದೆ. ನಾವೇ